ಇವತ್ತು ಯಾವ ದೇವ್ರ ಮುಟ್ಟಿ ಹೇಳಿ ಅಂತ ಹೇಳ್ತೀನಿ ಸರ್. ನನ್ನ ದರ್ಶನ್ ಸರ್ಗೆ ನಾನು ಹೊರಗೆ ಹೋಗೋ ವಿಷಯನೇ ಗೊತ್ತಿಲ್ಲ, ಹೊರಗಡೆ ಹೋಗೋ ವಿಷಯನೇ ಗೊತ್ತಿಲ್ಲ ಸರ್. ನಾನೇ ಹೋಗಿತ್ತು ಅಷ್ಟೇ. ಸಾಯ್ಬೇಕಂತ ಹೋದವನು ಅಂತ ಹೇಳಿದ್ನಲ್ಲ ಸರ್. ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ಅವ್ರದ್ದು ಎಲ್ಲ ಇವತ್ತಿನವರೆಗೂ ಸರ್ ನನ್ನ ಬಗ್ಗೆ ಏನೇನೋ ಅಪವಾದಗಳು ಬಂದಿದ್ದಾರೆ. ನನ್ನ ಯಾವುದಕ್ಕೂ ಏನಿಲ್ಲ. ನಾನು ಏನು ಹೇಳ್ಬೇಕಂತ ಹೇಳಿದೆ, ತೂಗುದೀಪ ಪ್ರೊಡಕ್ಷನ್ ಆಗಲಿ, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಮಾತೃ ಸಂಸ್ಥೆ ಇದ್ದಾಗೆ ಸರ್ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಲ್ಲಿಂದ ನಾನು ಹೋಗಿದ್ದೀನಿ. ಅಲ್ಲಿಂದ ಸ್ವಲ್ಪ ನಾನು ಜನರ ಪರಿಚಯವಾಗಿದ್ದೀನಿ, ಹೆಸರು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಎಂದೂ ಅನ್ಯಾಯ ಮಾಡಿಲ್ಲ ಸರ್. ಯಾವುದೋ ಒಂದು ಡಿಸ್ಟ್ರಿಬ್ಯೂಷನಲ್ಲಿ ನನಗೆ ಹಿಂಗಾಗಿದೆ ಅಂತ ನನ್ನ ಮೇಲೆ ಅಪವಾದ ಬಂತು. ನಾನು ಮಾಡಿರಲಿಲ್ಲ ಸರ್. ಅದು ಯಾವುದೋ ಒಂದು ಬೇರೆ ಟೆಕ್ನಿಕಲ್ ಮಿಸ್ಟೇಕ್ ಆಗಿದ್ದು, ಅದು ನನ್ನ ಮೇಲೆ ಅಪವಾದ ಬಂತು. ನಾನು ₹1 ಯಾರ್ದು ತೊಗೊಂಡೋಗಿಲ್ಲ ಸರ್, ಇನ್ಕ್ಲೂಡಿಂಗ್ ದರ್ಶನ್ ಸರ್. ದರ್ಶನ್ ಸರೇ ನನ್ನ ಕಷ್ಟ ಅಂತಂದ ಕೊಟ್ಟಿರೋ ದುಡ್ಡು ಬಿಟ್ಟರೆ ಬೇರೆ ಯಾವ ದುಡ್ಡು ತೊಗೊಂಡೋಗಿಲ್ಲ ಸರ್. ನನಗೆ ಯಾರು ಇಲ್ಲ ಇಲ್ಲ, ಪ್ರೇಮ ಬರ ಒಂದೇ ಘಟನೆ ಅಲ್ಲ ಸರ್. ನನ್ನ ಪ್ರೇಮ ಬರೋದು ಒಂದು ಸಣ್ಣ ಡಿಸ್ಟ್ರಿಬ್ಯೂಷನ್ ಅಷ್ಟೇ. ಆ ಪಿಕ್ಚರ್ ಮಾಡ್ತಾ ಇದ್ವಿ. ಪಿಕ್ಚರ್ ಚೆನ್ನಾಗಿ ಹೋಯ್ತು. ಪ್ರೇಮ ಬರ ಅರ್ಜುನ್ ಸರ್ ಭಾರಿ ಒಳ್ಳೆಯವರು. ಬಟ್ ಏನಂತಂದರೆ ನನಗೆ ಅದಕ್ಕಿಂತ ಹೆಚ್ಚಿಗೆ ನನಗೆ ಔಟ್ಸೈಡ್ ಫೈನಾನ್ಷಿಯಲ್ಸ್ ಕಮಿಟ್ಮೆಂಟ್ಸ್ ಭಾಳ ಆಗಿದ್ದು. ಸ್ವಲ್ಪ ಆ ಪ್ರೆಷರ್ ಭಾಳ ಇತ್ತು. ಆ ಪ್ರೆಷರ್ ಆ ಮೂಮೆಂಟಲ್ಲಿ ಹೆಚ್ಚಿಗೆ ಬಂತು. ನಂದು ಅದೇ ಡಿಸ್ಟ್ರಿಬ್ಯೂಷನ್ ಟೈಮ್ಲಿ ಅಷ್ಟೊತ್ತಿಗೆ ನಾನು ಕುತ್ತಿಗೆ ಬಂದುಬಿಟ್ಟಿದ್ದೆ. ನಾನು ಸಾಲ ಮಾಡಿ ನಾನು ಬೇರೆ ಕಡೆ ದುಡ್ಡು ಹುಡ್ತಿಲ್ಲ. ದುಡ್ಡು ಹುಟ್ಟಿದ್ರೆ ನಾನು ಇನ್ನೂ ಇರ್ತಿದ್ದೆ ಏನೋ ಗೊತ್ತಿಲ್ಲ ಸರ್. ನನಗೆ ದುಡ್ಡು ಹುಟ್ಟಲಿಲ್ಲ ಸರ್. ನನ್ನ ದುಡ್ಡು ನನ್ನ ರೇಂಜಿಗೆ ನಾನು ಎಲ್ಲಿ ಒಂದು ಪೇಪರ್ ಕೊಟ್ಟವನಲ್ಲ, ಒಂದು ಡಾಕ್ಯುಮೆಂಟ್ ಇಲ್ಲ, ಒಂದು ಆಸ್ತಿ ಮಾಡಿದವನಲ್ಲ, ₹1 ಮನೆ ಮಾಡಿದವನಲ್ಲ ಸರ್. ಇನ್ನೊಂದು ಸ್ವಲ್ಪ ಯಾರು ಕೊಟ್ಟಿದ್ದು ಇರ್ತಿದ್ನೋ ಏನೋ ಗೊತ್ತಿಲ್ಲ, ಇನ್ನೊಂದು ವರ್ಷ ಆದಮೇಲೆ ಹೋಗಿದ್ನೋ ಏನೋ ಗೊತ್ತಿಲ್ಲ. ಆದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಕುತ್ತಿಗೆ ಬಂದುಬಿಟ್ಟಿತ್ತು. ನಾನು ಆ ಡಿಸಿಷನ್ ತೊಗೊಳ್ಳೇಬೇಕಾಗಿತ್ತು. ತೊಗೊಂಡೆ ಅಷ್ಟೇ. ನಿಮ್ಮ ಈ ಒಂದು ಪ್ರಕರಣ ದರ್ಶನ್ ಅವರು ಮತ್ತೆ ಧ್ರುವ ನಡುವೆ ಮನಸ್ತಾಪಕ್ಕೂ ಕಾರಣ ಆಯಿತು ಅನ್ನುವಂಥ ನಿಮ್ಮ ಈ ಒಂದು ಪ್ರಕರಣ ದರ್ಶನ್ ಅವರು ಮತ್ತೆ ಧ್ರುವ ಅವರ ನಡುವೆ ಮನಸ್ತಾಪಕ್ಕೂ ಒಂದು ವೇದಿಕೆ ಆಯಿತು ಅಂತ ದೇವರಾಣೆ ಇದೆ, ನನಗೆ ಗೊತ್ತಿಲ್ಲ ಸರ್. ಇದು ಏನು ನಾನು ಹೋದ್ಮೇಲೆ ನಡೆದಿರೋ ವಿಷಯ ಸರ್. ನನಗೇನು ಗೊತ್ತಿಲ್ಲ ಸರ್. ದೇವರಾಣೆ ನಾನು ಹೋದ್ಮೇಲೆ ಆಗಿದ್ದೀನಿ ಸರ್. ಏನೇನಾಗಿದೆ ಅಂತ ಗೊತ್ತಿಲ್ಲ ಸರ್. ಪ್ರೇಮ ಬರಹ ಒಂದು ಪ್ರಕರಣದಿಂದ ಅವ್ರ ನಡುವೆ ಸ್ವಲ್ಪ ಬಿರುಕು ಆಯಿತು ಅನ್ನುವಂಥದ್ದು ಅಲ್ಲ, ಕರೆಕ್ಟ್. ಬಟ್ ಅದು ಏನಾಗಿದೆ ಏನು ಅಂತ ನನಗೆ ಗೊತ್ತಿಲ್ಲ. ನಾವು ತಿಳ್ಕೊಬೇಕು ಸರ್. ಅದು ನಿಜವಾಗ್ಲೂ ನನಗೆ ಗೊತ್ತು. ನನ್ನ ಆಪ್ಷನ್ಸ್ ಅಲ್ಲಿ ನಡೆದ್ರು ಸರ್. ಅದು ನನಗೆ ಗೊತ್ತಿಲ್ಲ. ಇಲ್ಲ, ಈ ಪ್ರೇಮ ಬರಹ ಡಿಸ್ಟ್ರಿಬ್ಯೂಷನ್ ಮಾಡೋದು ಹೇಳಿದೆ ದರ್ಶನ್ ಸರ್. ಅಲ್ಲ, ಹೇಳ್ತೀನಿ ಅಲ್ಲ ಸರ್, ಹೇಳ್ತೀನಿ ಅದನ್ನು ಹೇಳ್ತೀನಿ. ನಾನು ದರ್ಶನ್ ಸರ್ ಕುರುಕ್ಷೇತ್ರ ಪಿಕ್ಚರ್ ಮಾಡ್ತಾಯಿದ್ರು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ. ಒಂದಿನ ರಾತ್ರಿ 10:30 ನನಗೆ ಫೋನ್ ಮಾಡಿದ್ರು. ಅಲ್ಲಿಂದ ಫೋನ್ ಮಾಡಿದ್ರು. ಮಲ್ಲು ಸೀನಿಯರ್ನ ಅವ್ರು ಸೀನಿಯರ್ ಅಂತಾರೆ ದರ್ಶನ್ ಸರ್, ಅರ್ಜುನ್ ಸರ್ ಅವ್ರಿಗೆ ಸೀನಿಯರ್ನ ಕಳಿಸ್ತೀನಿ, ಭೇಟಿಯಾಗು, ಅವ್ರದ್ದು ಪ್ರೇಮ ಬರ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ನೀನೇ ಮಾಡಬೇಕು ಅಂತದ್ದು. ದರ್ಶನ್ ಸರ್ ಹೇಳಿದ್ಮೇಲೆ ಇಲ್ಲ, ಅವ್ರದ್ದೇ ಬ್ಯಾನರ್, ಅವ್ರದ್ದೇ ಪ್ರೊಡಕ್ಷನ್. ನಾನು ಮೂವಂತಂದೆ ಸರ್. ನಾನು ಅದೇ ಟೈಮಲ್ಲಿ ಲೈಫ್ ಜೊತೆ ಒಂದು ಸೈಟಿ ಅಂತ ಪಿಕ್ಚರ್ ಮಾಡ್ತಿದ್ದೆ. ದಿನಕರ್ ಡೈರೆಕ್ಷನ್, ನಾನು ಕೋ ಡೈರೆಕ್ಟರ್, ಸಮೃದ್ಧಿ ಮಂಜುನಾಥ್ ಪ್ರೊಡ್ಯೂಸರ್ ಆಗಿ. ನಾನು ಆಳ್ವಾ ಮನೆಯಲ್ಲಿ ಅಲ್ಲಿ ಮನೆ ತಟಕ್ಕೆ ಬರ್ಬಿಡ್ತಾರೆ, ಶೂಟಿಂಗ್ ನಡೀತಿತ್ತು. ಅಲ್ಲಿ ಅರ್ಜುನ್ ಸರ್ ಅವರು ಏರ್ಪೋರ್ಟಿಂದ ಅಲ್ಲಿ ಬಂದರು. ನಾನು ಭೇಟಿಯಾಗಿ ಅಲ್ಲಿ ಒಂದು ಕಡೆ ಶೂಟಿಂಗ್ ಸ್ಪಾಟಲ್ಲಿ ಸ್ವಲ್ಪ ಲೀಸರ್ ಟೈಮಲ್ಲಿ ಮಾತಾಡಿದ್ವಿ. ಇಲ್ಲ ಮಲ್ಲು ಇದು ಮಾಡಿ ನೀವು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲೇ ಮಾಡಿದ್ವಿ ಆಳ್ವಾ ಮನೆಯಲ್ಲಿ. ಅಲ್ಲಿಂದ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಹೋದರು. ನಾನು ಮಾಡಿದ್ದೆ ಸರ್. ಪಿಕ್ಚರ್ ಭಾಳ ಚೆನ್ನಾಗಿ ಹೋಯಿತು. ಹಂಗಿಲ್ಲ, ಪಿಕ್ಚರ್ ನಾನು ದುಡ್ಡು ಕೊಟ್ಟು ತೊಗೊಂಡಿಲ್ಲ ಸರ್. ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಆ ಥರ ವರ್ಕ್ ಆಗಲ್ಲ. ಒಬ್ಬೊಬ್ಬ ಒಂದೊಂದು ಡಿಸ್ಟ್ರಿಬ್ಯೂಷನ್ಲಿ ನಾನಾ ರೇಟ್ ಇದ್ದಾವೆ. MG ಅಂತ ಇದೆ, ಮಿನಿಮಮ್ ಗ್ಯಾರಂಟಿ ಅಂತ ಇದೆ, NRI ಅಂತ ಇದೆ, ಅಡ್ವಾನ್ಸ್ ಅಂತ ಇದೆ, ಔಟ್ ರೇಟ್ ಅಂತ ಇದೆ. ಹಾಗೆ ಕಮಿಷನ್ ಬೇಸ್ ಮೇಲೆ ಮಾಡೋ ಡಿಸ್ಟ್ರಿಬ್ಯೂಷನ್ ಬೇರೆ 5-6 ವೆರೈಟಿ ಇದಾವೆ ಸರ್. ನಾನು ತೋಡಿದ್ದು ಕಮಿಷನ್ ಬೇಸ್ ಮೇಲೆ. ನಾನು ₹1 ಅವ್ರ ಕಡೆ ಇಸ್ಕೊಂಡಿಲ್ಲ. 2 ಕೋಟಿ ಆಗೇ ಇಲ್ಲ ಸರ್. ಇಲ್ಲಿ 2 ಕೋಟಿ ನೀವು ಚೆಕ್ ಮಾಡಿ ಸರ್. 2 ಕೋಟಿ 1 ಕೋಟಿ ನಾನು ಹೇಳ್ತೀನಿ ಸರ್. ಈಗ ಇಲ್ಲ, ನಾನು ಹೇಳ್ತೀನಿ. ದರ್ಶನ್ ಸರ್ ಹೇಳಿದ್ರು, ಪ್ರೇಮ ಬರೋ ಡಿಸ್ಟ್ರಿಬ್ಯೂಷನ್ ಆಯಿತು, ಚೆನ್ನಾಗೂ ಮಾಡಿದೆ, ಎಲ್ಲನೂ ನಡೀತಾ ಇತ್ತು. ನಂದು ಬೇರೆ ಔಟ್ಸೈಡ್ ಪ್ರೆಷರ್ಗಳು ಭಾಳ ಆಗಿದ್ದರಿಂದ ನಾವು ಹೋದೆ. ಪ್ರೇಮ ಬರೋಕ್ಕೋಸ್ಕರ ಅಲ್ಲ ಸರ್. ಈಗೂ ಹೇಳ್ತೀನಿ, ಪ್ರೇಮ ಬರ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಇದು ಕೋರ್ಟಲ್ಲಿದೆ, ಹೆಚ್ಚಿಗೆ ಮಾತಾಡಬಾರ್ದು. ಆದರೂ ದೇವ್ರ ಮೇಲೆ ಭಾರ ಹಾಕಿ ಹೇಳ್ತೀನಿ ಅಷ್ಟೇ. ಏನು ನಡೀತು ಅಂತ ಹೇಳ್ತೀನಿ. ಪ್ರೇಮ ಬರ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಅದರ ಪೋಸ್ಟರ್ದ ಎ ಟು ಜೆಡ್ ಅದರದ ಎಕ್ಸ್ಪೆನ್ಸ್ ನಾನೇ ನೋಡ್ಕೊಂಡೆ ಸರ್. ₹1 ಅರ್ಜುನ್ ಸರ್ ಕಡೆಯಿಂದ ಇಸ್ಕೊಂಡಿಲ್ಲ. ₹1 ಇಸ್ಕೊಂಡಿಲ್ಲ ಸರ್. ಹೋಲ್ ಪ್ರಿಂಟು, ಪಬ್ಲಿಸಿಟಿ, ಅದು ಇದು ಯೋಫೋಕ್ಯೂ ಎಲ್ಲ ನಾನೇ ₹1. ಟೋಟಲ್ 1 ಕೋಟಿ ಚಿಲ್ಲರ ಕಲೆಕ್ಷನ್ ಆಯ್ತು ಸರ್. ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್. ಇದು ಕೋರ್ಟಲ್ಲಿದೆ, ಆದರೂ ಹೇಳಬಾರ್ದು.
ದೇವ್ರ ಮೇಲೆ ಬರ ಹಾಕಿ ಹೇಳ್ತೀನಿ, 1,15,20,00,000 ಕಲೆಕ್ಷನ್ ಆಯ್ತು ಸರ್. ನನಗೆ ಅದೇ ಮರ್ತಿದ್ದೀನಿ, ಫಿಗರ್ ಮರ್ತಿದ್ದೀನಿ, ಅಷ್ಟು ನಿಯರ್ ಬೈ. ಅದನ್ನು ನಂದು ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು ನಾನೇ ಎಕ್ಸ್ಪೆನ್ಸ್ ಮಾಡ್ತಲ್ಲ, ಎಕ್ಸ್ಪೆನ್ಸ್ ನಾನೇ ಕೊಡಬೇಕು. ಎಕ್ಸ್ಪೆನ್ಸ್ ಎಲ್ಲ ತೆಗೆದುಬಿಟ್ಟು ಅವ್ರು ಕೊಡಬೇಕಾಯ್ತು 47-48 ಲಕ್ಷ ಸರ್, 50 ಲಕ್ಷ, ಹೆಚ್ಚು ಕಡಿಮೆ ನಿಯರ್ ಬೈ 50 ಲ್ಯಾಕ್ಸ್. ನಾನು ಅವ್ರಿಗೆ ಇನ್ನೂ ಅದು ಅಕೌಂಟ್ ಪಿಕ್ಚರ್ ಸೆಟಲ್ಮೆಂಟಲ್ಲಿ ಇತ್ತು, ಅಂದರೆ ಇನ್ನೂ ಫುಲ್ ಸೆಟಲ್ಮೆಂಟ್ ಆಗಿರಲ್ಲ, ಯಾಕಂದರೆ ಪಿಕ್ಚರ್ ಇನ್ನೂ ರನ್ನಿಂಗಲ್ಲಿತ್ತು. ನಾನು ಊರು ಬಿಡಬೇಕಾದಾಗ ಇನ್ನೂ ರನ್ನಿಂಗಲ್ಲಿ ಪಿಕ್ಚರ್, ಇನ್ನೂ ಥಿಯೇಟ್ರ್ ಎಲ್ಲ ಥಿಯೇಟ್ರಲ್ಲಿ ಓಡ್ತಾ ಇತ್ತು. ಪಿಕ್ಚರ್ ಯಾವಾಗ ಸೆಟಲ್ಮೆಂಟಿಗೆ ಬರುತ್ತೆ ಅಂತಂದರೆ ಎಲ್ಲ ಮುಗಿದ ಮೇಲೆ ನಂದು ಅವಾಗ ಒಂದು 5-6 ವಾರ ಆಗಿತ್ತು. 5-6 ವಾರದ ಅಕೌಂಟ್ ಕೊಟ್ಟಿದ್ದೆ ಅವ್ರಿಗೆ ಅಷ್ಟೇ, 5-6 ವಾರದ ಅಕೌಂಟ್ಸ್ ಕೊಟ್ಟಿದ್ದೆ. ಅದರಲ್ಲಿ 1 ಕೋಟಿ ಅಷ್ಟು ಆವಾಗ ಲೆಕ್ಕದಲ್ಲಿ 120 ಎಷ್ಟು ಕೊಡಬೇಕಾಗಿತ್ತು ನಾವು ಟೋಟಲ್. ಅದರಲ್ಲಿ 67 ಲಕ್ಷ ಎಷ್ಟು ನಾನು ಎಕ್ಸ್ಪೆನ್ಸ್ ಮಾಡಿದ್ದೆ. ಕಟ್ ಮಾಡಿದರೆ ಒಂದು 48-49 ಲಕ್ಷ ಅವ್ರಿಗೆ ನಾನು ಕೊಡಬೇಕಾಗಿತ್ತು. ಇದು ಓವರ್ ಆಲ್ ಫ್ಯಾಕ್ಟ್ ಸರ್. ಅವ್ರ ಹತ್ರ ನಾನು ನಮ್ಮ ಆಫೀಸಲ್ಲಿ ದೀಪಕ್ ಅಂತ ಇದ್ದಾರೆ, ನನ್ನ ಅಸ್ಟೆಂಟ್, ಅವ್ರು ನನ್ನ ಅಕೌಂಟ್ಸ್ ಎಲ್ಲ ನೋಡ್ಕೊತಿದ್ರು. ಅವರು ನನಗೆ ಅಕೌಂಟ್ಸ್ ಎಲ್ಲ ಮಾಡಿಟ್ಟಿದ್ರು. ಅವರೇ ಯಾವಾಗಲೂ ನನ್ನ ಅಕೌಂಟ್ಸ್ ನೋಡ್ಕೊಡೋದು, ಎಲ್ಲ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್, ಕ್ಯಾಲ್ಕುಲೇಷನ್ ಎಲ್ಲ ವೀಕ್ಲಿ ಸ್ಟೇಟ್ಮೆಂಟ್ ಅವರೇ ಮಾಡ್ತಾಯಿದ್ರು. ನಾನು ಅದನ್ನು ಒಯ್ದುಬಿಟ್ಟು ಅವ್ರಿಗೆ ಅವತ್ತು ದೀಪಕ್ಕೆ ಮತ್ತು ಮಾಡಿಬಿಟ್ಟು ನನಗೆ ಕೊಟ್ಟಿರೋದು ಅಕೌಂಟಿಂಗ್ ಎಲ್ಲ ಮಾಡಿದ್ದೀನಿ ಸರ್. ಪ್ರೇಮ ಬರೋದು ಅಕೌಂಟ್ಸ್ ಮಾಡಿದ್ದೀನಿ, ಇಲ್ಲಿವರೆಗೂ ಏನೇನಾಗಿದೆ ಇದನ್ನು ನೋಡ್ಕೊಳ್ಳಿ ಸರ್, ಕ್ರಾಸ್ ಚೆಕ್ ಮಾಡಿ ಅಂತಂದ್ರು. ನಾನು ಆ ಟೈಮಲ್ಲಿ ಅದು ಫೈನಾನ್ಷಿಯಲಿ ಟ್ರಬಲ್ ಇದ್ದಿದ್ದೆ, ನಾನು ಕ್ರಾಸ್ ಚೆಕ್ ಮಾಡೋಕ್ಕೆ ಆಗಲಿಲ್ಲ. ಇಟ್ಸ್ ಮೈ ಮಿಸ್ಟೇಕ್. ಅದರಲ್ಲಿ ನಾನು ಕ್ರಾಸ್ ಚೆಕ್ ಮಾಡೋಕ್ಕಾಗಿಲ್ಲ. ಅವ್ನು ಮಾಡೋದು ದೀಪಕ್ ಚೆನ್ನಾಗಿ ಮಾಡಿ, ಎಲ್ಲ ಪಿಕ್ಚರು ಅವನು 10 ವರ್ಷದಿಂದ ನನ್ನ ಜೊತೆ ಇದ್ದಲ್ಲ, ಚೆನ್ನಾಗಿ ಮಾಡಿರ್ತಾನೆ ಅವ್ನ ನಂಬಿಕೆ ಮೇಲೆ. ಅದೇ ಸ್ಟೇಟ್ಮೆಂಟ್ ಹೋಗ್ಬಿಟ್ಟು ಅರ್ಜುನ್